ಪದ್ಮಾವತಿ ದೇವಿನ ಅಂದ್ರೆ ಅಮ್ಮನ? ಹೌದು, ಮತ್ತೆ ಆ ಮಹಾಕಾಳಿ ಆದೇಶದಂತೆ ನಾನು ನಡ್ಕೊಂಡಿದ್ದೀನಿ. ಅಂದ್ರೆ ನೀವು ಅಮ್ಮನೂ ಸೇರ್ಕೊಂಡು ನನಗ್ ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಆಡಿದ್ದೀರಾ? ಚಿತ್ರ, ಏನ್ ಮಾಡಕ್ಕಾಗತ್ತೆ? ಎಲ್ಲಾ ಸೀನಲ್ಲೂ ನೀನೇ ಇರ್ಬೇಕಂದ್ರೆ ಹೇಗೆ ಹೇಳು? ಅಲ್ಲ ರೀ, ಅಷ್ಟೊಂದು ದುಡ್ಡು ನಮ್ಮ ಮನೆ ಮುಂದೆ ಸುಟ್ಟಿದಿರಲ್ಲ, ಯಾರಾದ್ರೂ ನೋಡಿದಿದ್ರೆ ಏನ್ ಗತಿ? ನಿಮ್ಗೆ ಆ ದುಡ್ಡು ಸುಡೋದಕ್ಕೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಕಾರ್ ಏನಾದ್ರೂ ಹತ್ಕೊಂಡಿದ್ರೆ ಏನಾಗ್ತಿತ್ತು? ಇಡೀ ಮನೆನೇ ಡಮಾರಂದೋಗ್ತಿತ್ತು. ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಏನ ಚಿಕ್ಕ ಎಡವಟ್ಟಾಗಾಯ್ತು, ಇರ್ಲಿ ಬಿಡು, ಅದನ್ನೇ ದೊಡ್ಡದ್ ಮಾಡಬೇಡ ನೀನು. ಅದ್ ಸರಿ, ಶ್ರೀಕಾಂತ್ ಅಣ್ಣ ಡ್ರಾಯರ್ಲಿಟ್ಟಿದ್ದ ದುಡ್ಡನ್ನ ನೀವ್ ಹೇಗ್ ತಂದ್ರಿ? ಚಿತ್ರ, ಎಲ್ಲಿ ಆ ಮೂಲೆ ನೋಡು. ರೀ, ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಸುಮ್ನೆ ಆ ಮೂಲೆ ನೋಡು ಒಂದೇ. ಅಲ್ಲೇನ್ ಕೋತಿ ಕುಣಿತಿದ್ಯಾ? ಏನ್ರಿ ಆಗಿದೆ ನಿಮ್ಗೆ? ಚಿತ್ರ, ಹೀರೋ ಇನ್ನು ಮೂಲೆನೋ ಮೇಲೋ ನೋಡಿದ್ರೆ ತಾನೇ ಫ್ಲಾಶ್ ಬ್ಯಾಕ್ ಓಪನ್ ಆಗೋದು. ಏನ್ ನಡೀತು ಅಂತ ನಿನಗೆ ತಿಳ್ಕೋಬೇಕು ಅನ್ನೋ ಆಸೆ ಇದ್ರೆ ಅಲ್ಲಿ ನೋಡು. ಅಕ್ಕ, ನೀನಾ? ನಾನೇ. ದುಡ್ಡು ನೋಡಿ ಬಾಯಿ ಬಿಟ್ಕೊಂಡು ನಿಂತಿದ್ದೆ. ಹೋಗು, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಆ ದುಡ್ಡನ್ನ ಕತ್ಕೊಂಡ್ ಬಾ. ಅಕ್ಕ, ಏನ್ ಹೇಳ್ತಾ ಇದ್ಯಾ? ನಾನು ಹೋಗಿ ಆ ದುಡ್ಡನ್ನ ಕತ್ಕೊಂಡ್ಬರ್ಬೇಕಾ? ನಿನಗೆ ದುಡ್ಡು ಬೇಕು ಅಂದ್ರೆ ನಾನು ಹೇಳ್ದಂಗೆ ಮಾಡಬೇಕು. ಅದಲ್ಲಕ್ಕ. ನೋಡು, ಸುಮ್ಮನೆ ಮಾತಾಡ್ತಾ ನಿತ್ರ ಕೆಲಸ ಕೆಡುತ್ತೆ. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ದುಡ್ಡು ಕತ್ಕೊಂಡ್ ಬಾ. ಅಕ್ಕ, ಆಗಲ್ಲಕ್ಕ. ಹಾಗೂ ಇಲ್ಲ ಹೀಗೂ ಇಲ್ಲ, ನಡಿ ಅಂದೆ. ಪೂರಾ 1 ಲಕ್ಷ ರೂಪಾಯಿ ಇದೆ. ಸಾಕಾ? ಇಷ್ಟು ದುಡ್ಡು ನೋಡಿ ಯಾವ ಜಮನ ಆಗೋಗಿತ್ತು. ನಿನ್ನ ಆಡಳಿತ ಕೈ ತಪ್ಪೋದ್ಮೇಲೆ ಬರೀ ಚಿಲ್ಲರೆ ಕಾಸನ್ನ ಎಣಿಸಿ ನನ್ನ ಕೈ ನೋವೇ ಆಗೋಗಿತ್ತು. ಕತ್ತಿರೋ ದುಡ್ಡು ಏನು ಮಾಡೋದಿದನ್ನ? ಯಾರಿಗಾದ್ರೂ ಸುಳುವಾದ್ರೂ ಕೊಟ್ಟೇನಕ್ಕ, ಬೆಳಿಗ್ಗೆನೆ ಬ್ಯಾಂಕಿಗೆ ತಗೊಂಡೋಗಿ ಹಾಕ್ಬಿಡ್ತೀನಿ. ಸರಿ ಸರಿ, ಹಾಗಾದ್ರೆ ಈಗಲೇ ಇದನ್ನ ಬೆಂಕಿಗೆ ಹಾಕ್ಬಿಡು. ಅಕ್ಕ, ಏನ್ ಹೇಳ್ತಾ ಇದೀಯ ನೀನು? ಈ ನೋಟ್ಗಳನ್ನ ಸುಟ್ಟಾಕ್ಬಿಡು ಅಂದೆ. ಅಕ್ಕ, ನಿನಗೇನಾದ್ರೂ ತಲೆಗೆಲ್ಲ ಕೆಟ್ಟಿದ್ಯಾ? ಯಾರಾದ್ರೂ ಇಷ್ಟೊಂದು ದುಡ್ಡನ್ನ ಸುಡ್ತಾರ? ನಾನು ಎಲ್ರನ್ನೂ ಯಾಮಾರ್ತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರೋ. ಬ್ಯಾಂಕಿಗೆ ಹಾಕಿದ್ರೆ ಏನೋ ಸಿಗುತ್ತೆ. ಬಡ್ಡಿ ಬರುತ್ತೆ ಕಣಕ್ಕ. ತಟ್ಟ ಈ ನೋಟ್ಗಳನ್ನ ಸುಟ್ಟ ಹಾಕಿದ್ರೆ ಮನೇಲಿ ಕಬಡ್ಡಿ ಆಡ್ಬೋದು. ಒಬ್ರು ಕಾಲು ಇನ್ನೊಬ್ರು ಎಳೆಯೋದನ್ನ ನೋಡೋದಕ್ಕೆ ಏನ್ ಸಂತೋಷ ಇರುತ್ತೆ ಗೊತ್ತಾ? ಮೊದಲು ಈ ನೋಟ್ನ ಸುಟ್ಟಾಕ್ಬಿಡು, ಆಗ್ಲೇ ಮನೇಲಿ ದಗ್ ಅನ್ನೋದು. ಹೋಗು. ಅಲ್ಲಕ್ಕ, ಸುಮ್ಮನೆ ಹೇಳ್ದಷ್ಟು ಮಾಡು, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಈ ಬಂಡಲ್ನ ಸುಟ್ಟಾಕು. ನೋಡಿ ಅಂದೆ. ಸರಿ ಕಣಕ್ಕ. ಚಿತ್ರ, ಇಷ್ಟಾಯ್ತು ಕಣೆ. ಅಷ್ಟೊಂದು ದುಡ್ಡನ್ನ ಕೈಯಾರೆ ಸುಟ್ಟಾಕ್ಬಿಟ್ಟೆ ಅಂತ ನಾನು ಹೊಟ್ಟೆ ದಗದಗ ಅಂತ ಉರ್ದೋಯ್ತು ಕಣೆ. ರೀ, ನನಗೊಂದು ಅನುಮಾನ ಕಣ್ರಿ. ಅನುಮಾನನ? ಏನೇ ಅದು? ಅಲ್ಲ ರೀ, ಅಷ್ಟು ದುಡ್ಡನ್ನು ಸುಟ್ಬಿಟ್ರಾ? ಇನ್ನೇನ್ ಮಾಡೋದು? ಅಕ್ಕ ಆರ್ಡರ್ ಮಾಡಿದ್ಲಲ್ಲ, ಮನಸ್ಸಿಲ್ದ ಮನ್ಸಿನಿಂದ ಸುಟ್ಟಾಕಿದ್ದಾಯ್ತು. ನಿಜವಾಗ್ಲೂ ಎಲ್ಲಾ ದುಡ್ಡನ್ನು ಸುಟ್ಬಿಟ್ರೇನ್ರಿ? ಹೂ ಕಣೆ. ಅಲ್ಲ, ನೀನಂತ ಅನುಮಾನದ ಪ್ರಾಣಿನೇ. ಹೇಳ್ತಾ ಇಲ್ವಾ ಎಲ್ಲಾ ದುಡ್ಡನ್ನು ಹೋಲ್ಸೇಲ್ ಆಗಿ ಸುಟ್ಟಾಕ್ಬಿಟ್ಟೆ ಅಂತ? ಓಹೋ, ಎಲ್ಲಾ ದುಡ್ಡನ್ನು ಹೋಲ್ಸೇಲ್ ಆಗಿ ಸುಟ್ಬಿಟ್ರಾ? ಹಾಗಾದ್ರೆ ಆ ದಿಂಬಿನ ಕೆಳಗಿಟ್ಟಿದ್ದ ದುಡ್ಡು ಯಾರ್ದು? ಹಾ? ಏನೋ ದಿಂಬಿನ ಕೆಳಗಿಟ್ಟಿದ್ದ ದುಡ್ಡ?
ಅಯ್ಯೋ, ದಿಂಬಿನ ಕೆಳಗಿಡಿ ದುಡ್ಡು ಅಭ್ಯಾಸ ಆಗೋಗಿದೆ. ಚಿತ್ರ, ನೀನೇ ಯಾಮರ್ಸಿರೋದು. ಮರ್ಯಾದಿಂದ ದುಡ್ಡು ಕೊಟ್ಬಿಡೆ. ಅಲ್ಲ ರೀ, ಎಲ್ಲ ದುಡ್ಡು ಸುಟ್ಟ ಮೇಲೆ ನಿಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಹೇಳಿ? ಆ ದುಡ್ಡು ನಿಮ್ದಲ್ಲ ಬಿಡಿ. ಅಯ್ಯೋ, ನಂದೇ ಕಣೆ, ಸತಾಯಿಸ್ಬೇಡ, ಸುಮ್ಮನೆ ಕೊಟ್ಬಿಡು ಅಂದೆ. ನಿಜ ಹೇಳ್ರಿ, ನಿಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅಯ್ಯೋ, ಸಾವಿರಾರು ರೂಪಾಯಿನ ಹೇಗೆ ಸುಡೋದು? ಅದು ಕಾಸ್ಗೆ ಕೈ ಚಾಚೋ ನಮ್ಮಂತವ್ರಿಗೆ ಅಷ್ಟೊಂದು ದುಡ್ಡನ್ನ ಸುಡೋದಕ್ಕೆ ಹೇಗೆ ಮನ್ಸು ಬರುತ್ತೆ? ಖರ್ಚಿಗೆ ಆಗುತ್ತೆ ಅಂತ ಸ್ವಲ್ಪ ದುಡ್ಡನ್ನ ಎತ್ತಿಕ್ಕಿದ್ದೆ, ಅದಕ್ಕೂ ಕಣ್ಣು ಹಾಕ್ಬಿಟ್ಟಿಯಲ್ಲ ನೀನು. ರೀ, ನಾನು ಅರ್ಧಂಗಿ ಅಲ್ವಾ? ಎಲ್ಲಾದ್ರಲ್ಲೂ ನಂಗೆ ಶೇರ್ ಕೊಡ್ಬೇಕು ತಾನೆ. ಈ ವಿಷಯ ನನ್ಗೆ ಹೇಳ್ದೆ ಯಾಕ್ರಿ ಮುಚ್ಚಿಟ್ರಿ? ಚಿತ್ರ, ಯಾರ ಮುಂದೆನೂ ಬಾಯಿ ಬಿಡಬೇಡ ಅಂತ ಅಕ್ಕ ಬಾಯಿಗೆ ಬೀಗ ಹಾಕ್ಬಿಟ್ಟಿದ್ದಾಳಲ್ಲ, ನೀನು ಅಷ್ಟೇ ಈ ವಿಷಯನ ಯಾರಿಗೂ ಬಾಯಿ ಬಿಡಬೇಡ. ನೋಡಿ, ನಾನ್ ಹಾಗೆ ಹೇಳ್ಬಾರ್ದು ಅಂದ್ರೆ ನೀವು ನನ್ಗೆ 50% ಕೊಡ್ಬೇಕು. ಸರಿ ಬಿಡು, ಇದೇ ನಾನ್ ದುಡ್ದಿದ್ದ ದುಡ್ಡ. ಅರ್ಧ ನೀನ್ ಇಟ್ಕೊಂಡು ಮಿಕ್ಕರ್ಧ ದುಡ್ಡನ್ನ ನನ್ನ ಕಡೆಗೆ ಹೋಗಿ ಯಾರಿಗೂ ಹೇಳಬಾರ್ದು. ಮುಖ್ಯವಾಗಿ ಪ್ರಿಯಾ ಕಿವಿಗಂತೂ ಬೀಳಬಾರ್ದು. ಇದು ಇಲ್ಲಿಗೆ ಮುಗ್ದೋಗ್ಬೇಕು. ಇದೇನ್ ಈಗ್ಲೇ ಮುಗಿಯತ್ತೆ? ಈಗ ತಾನೇ ಬೆಂಕಿ ಬಿದ್ದಿದ್ದೆ, ಇನ್ನು ಅದು ದಗ ಅಂತ ಉರಿಬೇಕಲ್ಲ. ಛೇ, ಈ ಮನೆ ಅದೇನು ನಡೀತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ತಲೆ ಅಂತೂ ಚಿಟ್ಟಿ ಹಿಡ್ದೋಗ್ತಾ ಇದೆ. ಅಲ್ಲ, ಆ ಪ್ರಿಯಾ ಅದೇನ ಸಲೀಸಾಗಿ ಮಾತಾಡ್ತಾಳೆ, ಒಂದೇ ಸಮ ನಿನ್ ಮೇಲೆ ಗೂಬೆ ಕೂರಿಸ್ತಾನೆ ಇದ್ದಾಳೆ. ನೀನೇ ಬಿಟ್ಟಿ ಸಿಕ್ಕಿದ್ಯಾ ಕನಕ? ಹೋಗ್ಲಿ ಬಿಡ್ರಿ, ಅಂದ್ರೆ ಅಂದ್ಕೊಳ್ಳಿ, ನಾನು ತಪ್ಪು ಮಾಡಿಲ್ಲ ಅನ್ನೋ ಪ್ರಜ್ಞೆ ನನಗಿದೆಯಲ್ಲ. ಅದರಿಂದ ಏನು ಪ್ರಯೋಜನ? ಪ್ರಪಂಚ ದೃಷ್ಟಿಯಲ್ಲಿ ನಿನ್ನ ಕೆಟ್ಟೊಳಗೆ ಮಾಡ್ತಿದ್ದಾಳೆ ತಾನೆ. ನಾನು ನೋಡ್ತಾನೆ ಇದ್ದೀನಿ. ಈ ಮನೆ ಬಿಟ್ಟು ವರ್ಷ ಪಿತೂರಿ ಮಾಡಿದೆ ಅಂದ್ಲು, ಚೆಕ್ ಹರಿದು ಹಾಕಿದ್ಯಾ ಅಂದ್ಲು, ಈಗ ದುಡ್ಡು ತೊಗೊಂಡೋಗಿ ಸುಟ್ಟಾಕಿದ್ಯಾ ಅಂತಿದ್ದಾಳೆ. ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ. ರೀ, ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗಾಯ್ತಲ್ಲ. 2 ಸರಿನೂ ದುಡ್ಡು ಕೈ ಬಿಟ್ಟು ಹೋಯ್ತಲ್ಲ ಅನ್ನೋ ಬೇಜಾರು ಯಾರಿಗಿರಲ್ಲ ಹೇಳಿ? ಅದಕ್ಕೆ ನಿನ್ನ ಬಲಿಪುಷು ಮಾಡ್ಬೇಕಾ? ನೀ ಹೂ ಅಂದೇ ಹೋಗಿದ್ರೆ ಈ ಮನೆ ಹೊಸ್ತು ತೊಳಿಯೋಕ್ಕೂ ಬಿಡ್ತಿರ್ಲಿಲ್ಲ. ನೀನು ಅವಳ ತಲೆ ಮೇಲೆ ಕೂರಿಸ್ಕೊಂಡು ಈ ಮನೆ ಸೊಸೆ ಮಾಡ್ಕೊಂಬಿಟ್ಟೆ. ಎಷ್ಟು ಕೃತಜ್ಞತೆ ಇರಬೇಕು ಅವಳಿಗೆ. ಲೈಫ್ ಲಾಂಗ್ ನಿನ್ ಪಾದ ತೊಳೆದು ನೀರು ಕುಡಿಬೇಕು. ಅಂಥದ್ರಲ್ಲಿ ನಿನ್ ವಿರೋಧನೆ ಬಂಡಾಯದ ಬಾವುಟ ಹಾರಿಸ್ತಾಳಲ್ಲ. ರೀ, ಇವತ್ತಲ್ಲ ನಾಳೆ ನಾನು ತಪ್ಪು ಮಾಡಿಲ್ಲ ಅನ್ನೋ ಸತ್ಯ ಅವಳಿಗೆ ಗೊತ್ತಾಗತ್ತೆ. ಅವತ್ತು ಅವಳೇ ಪಶ್ಚಾತ್ತಾಪ ಪಡ್ತಾಳೆ. ಇಲ್ಲ ಕನಕ, ನೀನು ತಪ್ಪು ಮಾಡ್ಬಿಟ್ಟೆ. ನಾನು ಎಷ್ಟು ಬೇಡ ಅಂತ ಹೇಳಿದ್ರು ಕೇಳ್ದೆ ಅವಳನ್ನ ಈ ಮನೆ ಸೊಸೆ ಮಾಡ್ಕೊಂಬಿಟ್ಟೆ. ದಾರಿಲಿ ಹೋಗೋ ಮಾರಿನ ಮನೆ ತುಂಬಿಸ್ಕೊಂಡಂಗಾಗಿದೆ. ಅದೇನೋ ಹೇಳ್ತಾರಲ್ಲ, ಸುಮ್ಮನೆ ಇಲ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ, ಹಾಗೆ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡ್ರು ಅನ್ನೋಕ್ಕಾಗಿದೆ. ಹೀಗೆ ಸುಮ್ಮನೆ ಇದ್ರೆ ಮುಂದೊಂದು ದಿವಸ ಒಂದು ಕೊಲೆ ಮಾಡಿ ಅದನ್ನು ನಿಂತಲೆ ಕಟ್ಟಕ್ಕೆ ಹೇಸೋಲಲ್ಲ ಅವಳು. ಅಲ್ಲ, ಅವಳು ಅಷ್ಟು ಮಾತಾಡ್ತಿದ್ರು ನೀನು ಸುಮ್ಮನೆ ಇರ್ತೀಯಲ್ಲ, ವಾಪಸ್ ಹೇಳಕ್ಕಾಗಲ್ವಾ? ರೀ, ನನ್ನ ಹತ್ರ ಯಾವ ಸಾಕ್ಷಿ ಇದೆ? ಮನಸ್ಸಾಕ್ಷಿ ಒಂದೇ ಇರೋದು. ಸಂದರ್ಭ ಪರಿಸ್ಥಿತಿ ಎಲ್ಲ ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಹಾಗಾಗಿದೆ. ಅಲ್ಲ ಕನಕ, ನೀನ್ ತಾನೆ ಯಾಕೆ ರಾತ್ರಿ ಹೊತ್ತು ಒಬ್ಬೊಬ್ಳೆ ಎದ್ದೋಗ್ತೀಯ ಅಂತೀನಿ. ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ಕನಕ. ಆದ್ರೂ ಕಾಕತಾಳಿ ಅನ್ನೋ ಹಾಗೆ ನೀನ್ ಈ ತರ ಎದ್ದೋದಾಗ್ಲೇ ಈಗ ಆಗುತ್ತಲ್ಲ, ಸುಮ್ಮನೆ ನಿನ್ ಮೇಲೆ ಆರೋಪ ಬರುತ್ತಲ್ಲ ಅಂತ ಹೇಳ್ದೆ. ಇದನ್ನ ಇಷ್ಟಕ್ಕೆ ಸುಮ್ಮನೆ ಬಿಡಬಾರ್ದು. ಇದನ್ನ ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅಂತ ಪತ್ತೆ ಮಾಡಲೇಬೇಕು. ಪತ್ತೆ ಮಾಡೇ ಮಾಡ್ತೀನಿ ಕನಕ. ರೀ, ಈ ದ್ವೇಷ ಸಾಧಿಸೋದು ಯಾಕೆ? ಅವ್ರವ್ರು ಮಾಡಿದ್ದನ್ನು ಅವ್ರು ಅನುಭವಿಸ್ತಾರೆ ಬಿಡಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಅಲ್ಲ ಕನಕ, ನಿನ್ ಮೇಲಿನ ಅಪವಾದನ ತಪ್ಪಿಸ್ಬೇಕು. ನನ್ನ ಕನಕ ಪರಿಶುದ್ಧಳು, ನಿರಾಪರಾಧಿ, ಮುಗ್ಧಳು ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ನಾದ್ರೂ ಪತ್ತೆ ಮಾಡೇ ಮಾಡ್ತೀನಿ. ಪ್ರಿಯಾ, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಶ್ರೀ, ಮನಸ್ಸಲ್ಲಿ ದೊಡ್ಡ ಗೊಂದಲ ಶುರುವಾಗಿದೆ. ಯಾಕೆ ಪ್ರಿಯಾ, ಏನಾಯ್ತು? ಏನೂ ಇಲ್ಲ ಬಿಡಿ. ನನ್ನ ಹತ್ರನೂ ಹೇಳ್ಬಾರ್ದಾ? ಅದೇನು ಅಂತ ಹೇಳು ಪ್ರಿಯಾ. ಶ್ರೀ, ನಾಳೆ ಒಬ್ರದ್ದು ಹುಟ್ಟಿದಬ್ಬ. ಹುಟ್ಟಿದ ಹಬ್ಬನ? ಯಾರದ್ದು? ಒಂದು ಕಾಲದಲ್ಲಿ ನನ್ನ ಮಾಮ್ ಅನ್ಸ್ಕೊಂಡವ್ರದ್ದು. ಏನು, ನಾಳೆ ನಿಮ್ಮ ತಾಯಿ ಹುಟ್ಟಿದಬ್ಬನ? ಏನು ಪ್ರಿಯಾ, ನನಗೆ ಹೇಳಲೇ ಇಲ್ಲ. ಅದು ಸರಿ, ಏನು ಪ್ರಿಯಾ, ಒಂದು ಕಾಲದಲ್ಲಿ ನನ್ನ ಅಮ್ಮ ಅಂತಿದ್ಯಾ? ಮತ್ತಿನ್ನೇನು, ಈಗ ನನಗವ್ರಿಗೂ ಏನು ಸಂಬಂಧ? ಅಮ್ಮ ಮಗಳು ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಾಯ್ತಲ್ಲ, ಅದಕ್ಕೆ ಹೇಳಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ.
ಛೇ, ಎಂತ ಮಾತಾಡ್ತಿದ್ಯಾ ಪ್ರಿಯಾ? ಅತ್ತೆ ಈಗ ಒಂಟಿಯಾಗಿದ್ದಾರೆ, ಮಾವ ಬೇರೆ ಇನ್ನೂ ಬಂದಿಲ್ಲ. ಇಂಥ ಸಮಯದಲ್ಲಿ ನೀನು ಅವ್ರ ಜೊತೆ ಇದ್ದು ಅವ್ರಿಗೆ ಧೈರ್ಯ ತುಂಬಬೇಕಾಗಿತ್ತು. ಅಂಥದ್ರಲ್ಲಿ ಪರಕೆ ಹೇಳ್ತಾರ ಮಾತಾಡ್ತಾ ಇದೆಯಲ್ಲ. ಆ ಘಟನೆ ನೆನೆಸ್ಕೊಂಡ್ರೆ ನನ್ನ ಮೈ ಎಲ್ಲ ಮುಳ್ಳಾಗತ್ತೆ, ಸಿಟ್ಟು ಉಕ್ಕಿ ಬರುತ್ತೆ, ಅವಮಾನದಿಂದ ದೇಹ ಹಿಡಿಯಾಗತ್ತೆ. ಈ ಜನ್ಮದಲ್ಲಿ ಆ ಕಡೆ ಹೋಗ್ಬಾರ್ದು, ಆ ದಿಕ್ಕಿನತ್ತ ತಲೆ ಇಟ್ಟು ಮಲಗಬಾರ್ದು ಅನ್ಸತ್ತೆ. ಯಾಕೆ ಪ್ರಿಯಾ ಈ ಥರ ಹಠ ಮಾಡ್ತೀಯ? ಅವ್ರೇನೋ ಸಿಟ್ಟಲ್ಲಿ ಒಂದೆರಡು ಮಾತಂದ್ರು ಅಂತ ಅದನ್ನೇ ಹಿಡ್ಕೊಂಡು ಕೂತಿದ್ಯಲ್ಲ. ಬರೀ ಅನ್ನೋದ? ನನ್ನ ಕಪಾಳಕ್ಕೆ ಹೊಡೆದು ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕಿದ್ದಾರೆ. ಅದನ್ನ ಮರೆಯಕ್ಕಾಗತ್ತಾ? ಮಾಮ್ಗೂ ತಾನೇನ್ ತಪ್ಪು ಮಾಡಿದೀನಿ ಅಂತ ಗೊತ್ತಾಗ್ಬೇಕಲ್ವಾ? ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಲ್ವಾ? ಅತ್ತೆ ಆಗಿದ್ದಕ್ಕೆ ತುಂಬ ಪಶ್ಚಾತ್ತಾಪ ಪಟ್ಟಿರ್ತಾರೆ. ನಿಮ್ಮ ಮನೆಗೆ ಬರ್ತಿಲ್ಲ ಅನ್ನೋ ನೋವು ಕೊರ್ಗು ಅವ್ರಿಗಿದ್ದೇ ಇರುತ್ತೆ. ಮಾಡಿದುಂಡು ಮಹಾರಾಯ ಅಂತ ಹೇಳಿಲ್ವಾ? ಅನುಭವಿಸ್ಲಿ ಬಿಡಿ. ನೋಡು, ಇದೊಂದು ಒಳ್ಳೆ ಅವಕಾಶ. ಈ ನೆಪದಲ್ಲಾದರೂ ಅತ್ತೆ ಮನೆಗೆ ಹೋಗು, ಅವ್ರಿಗೆ ವಿಶ್ ಮಾಡು. ಅವರು ನಿಧಿ ಸಿಕ್ಕದಷ್ಟು ಖುಷಿ ಪಡ್ತಾರೆ. ಇಲ್ಲ, ಆ ಮನೆ ಕಡೆ ನನ್ನ ತಲೆ ಹಾಕಲ್ಲ. ಹೋಗ್ಲಿ, ಈಗ 11:15, 12 ಗಂಟೆ ಹೊತ್ತಿಗೆ ಅವ್ರಿಗೊಂದು ಫೋನ್ ಮಾಡಿ ವಿಶ್ ಮಾಡು. ತುಂಬ ಸಂತೋಷ ಪಡ್ತಾರೆ. ನೋಡಿ, ಉಪದೇಶ ಮಾಡಿದ್ದು ಸಾಕು. ಹಾಗೆ 11 ಗಂಟೆಗೆ ನಿದ್ದೆಗಿಟ್ಟು ವಿಶ್ ಮಾಡೋ ಅಗತ್ಯ ನನಗೇನೂ ಇಲ್ಲ. ಅದಕ್ಕೆ ಅಂತಾನೆ ಬೇರೆ ಮಗಳಿದ್ದಾಳೆ. ನಾನು ಅವ್ರಿಗೆ ಬಾಡಿಗೆ ಮಗಳು. ಸುಮ್ಮನೆ ಡಿಸ್ಟರ್ಬ್ ಮಾಡದೆ ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಕನಕ, ಏನಿವತ್ತು ಇಷ್ಟು ಬೇಗ ಎದ್ದು ಸ್ನಾನ ಮುಗಿಸಿ ಪೂಜೆನೂ ಮುಗಿಸ್ಬಿಟ್ಟೆ? ಇವತ್ತು ನಮ್ಮಮ್ಮ ಅಲ್ಲ ಅವ್ರ ಮನೆ ಹತ್ರ ಒಬ್ರು ಆತ್ಮೀಯರು ಹುಡ್ತವ್ವ. ಅಮ್ಮನ ಮನೆ ಅಂದ್ರೆ ಮೀನಾಕ್ಷಿ ಮನೆನಾ? ಈ ಅಮ್ಮ ಅಲ್ಲ, ನಾನು ಮುಂಚೆ ಇದ್ನಲ್ಲ ಅವ್ರ ಮನೆ ಹತ್ರ. ಅವ್ರು ನಮಗೆ ತುಂಬ ಸಹಾಯ ಮಾಡಿದ್ರು. ಅದಕ್ಕೆ ಅವ್ರ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಬೇಕು ಅಂತ ಹೊರಟಿದ್ದೇನೆ. ಓಹೋ, ಹಳೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಹೊರಟಿದ್ಯಾ? ಸರಿ ಸರಿ, ಹೋಗ್ಬಿಟ್ಟ. ಹಲೋ ಹಲೋ ಮೋಹನ್, ಸಾರಿ, ರಾಂಗ್ ನಂಬರ್. ಅಮ್ಮೋರೆ, ಹಾಲು ತಗೊಳ್ಳಿ. ಅಲ್ಲಿಡು, ಆಮೇಲೆ ಕುಡಿತೀನಿ. ಹಾರೋಗುತ್ತೆ ಅಮ್ಮೋರೆ, ಬೇಗ ಕುಡ್ದು ಕೊಟ್ಬಿಡಿ. ಫೋನ್ ಬಂದರೆ ಕುಡಿಯೋಕ್ಕಾಗತ್ತಾ? ನಾನು ಆಮೇಲೆ ಕುಡಿತೀನಿ, ಅಲ್ಲಿಡು. ಅಮ್ಮೋರೆ, ಇವತ್ತೇನು ಬೇಗ ಎದ್ದು ಪೂಜೆ ಮುಗಿಸ್ ಕೂತ್ಕೊಂಡಿದ್ದೀರಾ?
ಏನಂತ ವಿಶೇಷ ಅಮ್ಮೋರೆ? ಗಂಗಮ್ಮ, ಇವತ್ತು ನನ್ನ ಹುಡ್ದಬ್ಬ. ಹೌದಾ, ನಿಮ್ಮ ಹುಟ್ಟಿದಬ್ಬನ? ಮತ್ತೆ ಇವತ್ತಾದರೂ ನೆಂಟರು ಇಷ್ಟು ದೇವಸ್ಥಾನ ಅಂತ ಓಡಾಡ್ಕೊಂಡು ಇರಬಾರ್ದ ಅಮ್ಮೋರೆ? ಅಲ್ಲ, ಬೆಳಿಗ್ಗೆಯಿಂದ ನಾನು ನೋಡ್ತಾನೆ ಇದ್ದೀನಿ, ಕೈಯಲ್ಲಿ ಫೋನ್ ಹಿಡ್ಕೊಂಡೇ ಕೂತ್ಕೊಂಡಿದ್ದೀರಾ. ಯಾರು ಫೋನ್ ಮಾಡ್ತಾರೆ ಅಮ್ಮೋರೆ? ಗಂಗಮ್ಮ, ಇವತ್ತು ನನ್ನ ಮೋಹನ್ ಎಲ್ಲೇ ಇದ್ರೂ ನನಗೆ ಖಂಡಿತ ಫೋನ್ ಮಾಡ್ತಾರೆ. ಇಷ್ಟು ವರ್ಷದಲ್ಲಿ ಏನೇ ಕಷ್ಟ ಇದ್ರೂ ಅವ್ರು ಯಾವತ್ತೂ ನನ್ನ ಹುಡ್ದಬ್ಬಕ್ಕೆ ವಿಶ್ ಮಾಡೋದನ್ನು ತಪ್ಪಿಸಿಲ್ಲ. ಇವತ್ತು ಅವ್ರು ಎಲ್ಲಿದ್ದಾರೋ, ಹೇಗಿದ್ದಾರೋ, ಆದರೆ ಫೋನ್ ಅಂತೂ ಮಾಡೇ ಮಾಡ್ತಾರೆ. ಅಮ್ಮೋರೆ, ಏನು ಆತಂಕ ಪಟ್ಕೋಬೇಡಿ. ಅವ್ರು ನಿಮಗೆ ಫೋನ್ ಮಾಡ್ತಾರೆ ಅಂತ ನಿಮಗೆ ನಂಬಿಕೆ ಇದ್ರೆ ಅವ್ರು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಏನಾದರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಅವ್ರು ಮಾಡಲಿಲ್ಲ ಅಂದರೂ ನನ್ನ ಮಗಳು ಪ್ರಿಯಾ ಅಂತೂ ಮಾಡೇ ಮಾಡ್ತಾಳೆ. ನಿನ್ನೆಯಿಂದ ಒಂದೇ ಸಮ ಕನ್ವರ್ಸ್ತಾ ಇದ್ದೀರಾ. ನೀವು ಅನ್ಕೊಂಡಂಗೆ ಆಗಲಿ ಅಮ್ಮೋರೆ. ಅಕಸ್ಮಾತ್ ಅವರಿಬ್ಬರು ನನಗೆ ಫೋನ್ ಮಾಡಲಿಲ್ಲ ಅಂದರೂ ನನಗೋಸ್ಕರ ಅಂತ ಮಿಡಿಯೋ ಇನ್ನೊಂದು ಜೀವ ಇದೆ. ಅವಳಂತೂ ಖಂಡಿತ ನನಗೆ ಫೋನ್ ಮಾಡದೇ ಇರೋದೇ ಇಲ್ಲ. ಅವಳು ಖಂಡಿತ ಫೋನ್ ಮಾಡ್ತಾಳೆ. ಅಮ್ಮೋರೆ, ನಿಮ್ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋರು, ಪ್ರಾಣಕ್ಕೆ ಪ್ರಾಣ ಕೊಡೋರು ಯಾರಮ್ಮೋರೆ ಅವರು? ಯಾರ ಹೆಸರನ್ನು ರಚನೆ ಮಾಡಬೇಕು? ಮೋಹನ್ ರಾಮ್ ಮತ್ತು ಮೀನಾಕ್ಷಿ ಅವ್ರ ಹೆಸರಲ್ಲಿ. ಅವ್ರೇನಾಗಬೇಕು? ತಂದೆ ತಾಯಿ. ಅವ್ರದ್ದು ರಾಶಿ ನಕ್ಷತ್ರ ಗೋತ್ರ ಗೊತ್ತಿದೆಯಾ? ಹಾಂ ಅರ್ಚಕ. ಹೇಳಮ್ಮ. ಕಶ್ಯಪ ಗೋತ್ರ. ಯಜಮಾನಸ್ಯ ಕಾಶ್ಯಪ ಗೋತ್ರೋದ್ಭವಸ್ಯ ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರೇ ಮಕರ ರಾಶೌ ಜಾತಸ್ಯ ಮೋಹನ್ ರಾಜ್ ನಾಮಧೇಯಸ್ಯ ತಸ್ಯ ಧರ್ಮಕಾಂತಾಯಾಃ ಮೀನಾಕ್ಷಿ. ಮೀನಾಕ್ಷಿ ನಾಮ್ನ್ಯಾಃ ಮೂಲ ನಕ್ಷತ್ರ. ಮೂಲ ನಕ್ಷತ್ರೇ ಧನುರ್ರಾಶೌ ಜಾತಾಯಾಃ ತಸ್ಯ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯವೀರ್ಯ ವಿಜಯ ಭಯಾನಂದಾಯುರಾರೋಗ್ಯ ಅಷ್ಟೈಶ್ವರ್ಯಾಭಿವೃದ್ಧ್ಯರ್ಥಂ. ಮುಟ್ಕೊಳ. ಯಜಮಾನಸ್ಯ ಚಿಂತಿತ ಮನೋರಥಾವಾಪ್ತಿದ್ವಾರ ಶ್ರೀ ಅಭಯಹಸ್ತಬಲಮುರೆ ಮಹಾಗಣಪತಿ ಸನ್ನಿಧೌ ಕುಂಕುಮಾರ್ಚನ ಪೂಜಾಂ ಆಚಾರ್ಯ ಮುಖೇನ ಕರಿಷ್ಯೆ. ಗಣಪತಿಂ ಹವಾಮಹೇ ಕವಿಂ ಕವೇನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಶೃಣ್ವನ್ನೋತವೆಸ್ಸೇಧಸಾದನಂ. ಮಹಾಗಣಪತಯೇ ನಮಃ. ನೀರಾಜನಾಸಂ ಧರ್ಷಯಾಮಿ ದೇವತಾರಕ್ಷಾಂ ಧಾರಯಾಮಿ ಶಿರಸಾಂ ಗೃಹ್ಣಾಮಿ. ಓಂ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ಫಲಮುರೆ ಮಹಾಗಣಪತಿ ಪಾದೋದಕಂ ಪಾವನಂ ಶುಭಂ. ಮಹಾಗಣಪತಯೇ ನಮಃ. ಓಂ ದ್ರವಿಣೋಧಾ ದ್ರವಿಣಸಸ್ತುರಸ್ಯ ದ್ರವಿಣೋಧಾ ಸನರಸ್ಯ ಪ್ರಯಂಶತೋ ದ್ರವಿಣೋಧಾ ವೀರವತೆ ಮಿಷನ್ನೋ ದ್ರವಿಣೋಧಾರಾಸತೆ ದೀರ್ಘಮಾಯೋಃ. ದೇವ್ರೆ, ಇವತ್ತು ನಮ್ಮಮ್ಮನ ಹುಟ್ಟಬ್ಬ. ಜೀವನದಲ್ಲಿ ಇದೇ ಮೊದಲನೇ ಸಲ ಅಮ್ಮಂಗೆ ಹುಟ್ಟಿದಬ್ಬ ಶುಭಾಶಯ ಅಂತ ಹೇಳಕ್ ಹೋಗ್ತಿದ್ದೀನಿ. ಇಷ್ಟ ದಿನ ಅಮ್ಮ ಎದುರಿಗೆ ಇದ್ರು, ಯಾವ ನಿರ್ಬಂಧ ಇಲ್ದಿದ್ರು ನಾನು ಅವ್ರ ಮಗಳಾಗಿ ಅವ್ರ ಪ್ರೀತಿನ ಹಂಚ್ಕೊಳಕ್ ಆಗ್ತಿರ್ಲಿಲ್ಲ. ಈಗಲೂ ಅಮ್ಮ ಎದುರಿಗೆ ಇದ್ದಾರೆ. ಅವರೇ ನಾನು ಹೆತ್ತ ಮಗಳು ಅಂತ ಇಡೀ ಪ್ರಪಂಚಕ್ಕೆ ಸಾರಿ ಹೇಳಿದ್ದಾರೆ. ಆದರೆ ಈಗ ನಾನು ಅವ್ರನ್ನ ನೋಡೋಕೆ ಕದ್ದು ಮುಚ್ಚಿ ಹೋಗೋ ಪರಿಸ್ಥಿತಿ ಬಂದಿದೆ. ಎಷ್ಟು ದಿನ ಅಂತ ಈ ಪರೀಕ್ಷೆ ದೇವ್ರೆ, ಸಾಕು ಮಾಡು. ನನಗ ತಂದೆ ತಾಯಿ ಋಣ ಇಲ್ಲ ಅಂದ್ರೆ ಬೇಡ, ಆದರೆ ನನ್ನಿಂದ ಅವ್ರು 3 ಜನ ಮುರಿದಕ್ಕಾಗಬಾರ್ದು. ಅಪ್ಪ ಬೇಗ ವಾಪಸ್ ಬರಲಿ ದೇವ್ರೆ. ಅಮ್ಮ ಮೊದಲಿನ ಹಾಗೆ ಖುಷಿಯಾಗಿರ್ಲಿ. ಪ್ರಿಯಾನೇ ಅವ್ರ ಮಗಳಾಗಿ ಅವ್ರ ಮಡ್ಲಲ್ಲಿ ನಲೀಲಿ. ಇದನ್ನೆಲ್ಲ ದೂರದಿಂದ ನಾನು ನೋಡೋ ಸೌಭಾಗ್ಯನ ನನಗೆ ಕೊಟ್ಬಿಡು. ನನಗಿನ್ನೇನು ಬೇಡ.
ನನಗಷ್ಟೇ ಸಾಕು.